ಹೇ ಅಖಂಡೇಶ್ವರ, ನಾನ್ಯಾವ ತಪ್ಪು ಮಾಡಿದನೆಂದು ನನಗೆ ಈ ಶಿಕ್ಷೆ ಕೊಡು. ಅಖಂಡ ಭಾರತದಲ್ಲಿ ಭಾರತ ಪ್ರಜೆಯಾಗಿ ಹುಟ್ಟಿದ್ರು ತಪ್ಪ. ಅತ್ತಿಗೆ ಅಪವಾದಕ್ಕೆ ಗುರಿಯಾಗಿ ಅಣ್ಣನನ್ನ ಕುತ್ತಿಗೆ ಕೈ ಹಾಕಿ ಹೊರ ನುಗ್ಗಿದು. ಶಂಭೋ ಲಿಂಗನ ಮೇಲೆ ಹಂಬಲವಿಟ್ಟು ಲಿಂಗ ಧಾರಣ ಮಾಡಿ ಪದೇ ಪರಮಾತ್ಮನೆಂದು ನನ್ನ ನಂಬಿದ ನನ್ನ ಸತಿಗೆ ಸೂಳೆ ಎಂದು ನಾಮಕರಣ ಮಾಡಿ ನನ್ನನ್ನು ಬಯಸಿ ಬಂದ ನನ್ನ ಅತ್ತಿಗೆ ನಿನ್ನ ದೃಷ್ಟಿಯಲ್ಲಿ ಘರತೆಯ ಆಸ್ತಿ ಅಂತಸ್ತನೆಲ್ಲ ಬಿಟ್ಟು ಅರಣ್ಯದಲ್ಲಿ ವಾಸಿಸುವ ನನಗೆ ಏನಾದರೂ ತಪ್ಪು ತಡಿಗಳಾಗಿದ್ರ ಸುಟ್ಟು ಹಾಕಿ ಬಿಡುವ ನಿನ್ನ ಉರಿ ಕಣ್ಣಿನಿಂದ. ಆಮೇಲೆ ಕಟ್ಟಲೆಯ ಕಾಮನೆ ಸಂಪತ್ತು ಸಾಮ್ರಾಜ್ಯವನ್ನು. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಹೇಗೆ ಶಾಂತಿ ಮಾಡಿಕೊಳ್ಳಿ ಜ್ಯೋತಿ, ಹೇಗೆ ಶಾಂತಿ ಮಾಡಿಕೊಳ್ಳಿ? ನನಗಾದ ಹತ್ಯೆ ಉರಿತಿರುವ ಬೆಂಕಿಯೇನು? ಶಾಂತಿ ಎಂಬ ಮಂತ್ರೋಪದೇಶ ಹೇಳುವ ಮಂತ್ರಿಗಾರನ ಕಂತ್ರಿ ಕೆಲಸ ಬೆನ್ನ ಹತ್ತಿರುವಾಗ ಹತ್ಯೆ ಉರಿತಿದೆ ನನ್ನ ಹೃದಯದಲ್ಲಿ ಬೆಂಕಿ. ಈ ಬೆಂಕಿ ಆರಬೇಕಾದ್ರೆ ಆ ಜಯರಾಜನ ರಕ್ತ ಕುಡಿದಾಗಲೇ ನನ್ನ ಆತ್ಮಕ ಶಾಂತಿ. ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ನಮಗಾದ ಕೇಡಿಗಾಗಿ ಅವನ ಮೇಲೆ ಯಾಕ್ರಿ ನಿಮಗೆ ಸೇಡು? ಬಂದಿದ್ದು ಬರ್ಲಿ, ಭಗವಂತನ ದಯೆ ಒಂದಿರ್ಲಿ. ಓಡುವ ಬಂಡಿ ಓಡ್ಬೇಕಾದ್ರೆ ನಿಂತು ನೋಡುವ ಜನರೇಕೆ ಎಂಬಂತೆ ನಮಗೆ ಯಾಕೆ ಬೇಕು? ನಮ್ಮ ಪಾಡಿಗೆ ನಾವು ಹೋಗುವ. ಹೋಗುವುದಾದರೂ ಎಲ್ಲಿಗೆ ಜ್ಯೋತಿ? ಇದ್ದ ನಿನ್ನ ಮನೆಯು ಸುಟ್ಟು ಹೋಯಿತು. ನಿನ್ನ ಅಣ್ಣ ನೌಕರು ಆಶೆಗೋಸ್ಕರ ಎಲ್ಲಿಯೋ ಹೋಗಿಬಿಟ್ಟ. ಈಗ ಇರುವುದು ನಮಗೆ ಈ ಜಂಗಲ್ ಸೀಮೆ. ನಡಿ, ಅಲ್ಲಿಗೆ ಹೋಗೋಣ. ಏನು ಕಾಡಿನಲ್ಲ? ಕಾಡಿನಲ್ಲಿ ಕಾಡ ಮೃಗಗಳ ಭಯವಿರುವುದಿಲ್ವೇ ಜ್ಯೋತಿ? ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ರಾಮ ಕೃಷ್ಣ ಪಾಂಡವರು ಆ ಮೃಗಗಳಿಗೆ ಅಂಜಿ ಕುಳಿತಾರ. ಹಾಗೆ ಇದೇ ಅರಣ್ಯದಲ್ಲಿ ನಮ್ಮ ದಾರಿ, ಅಲ್ಲೇ ನಡೆಯುವುದು ಕುರುಕ್ಷೇತ್ರ ಕಾಳಗ. ಅಂದ್ರೇನು ಸ್ವಾಮಿ ನಿಮ್ಮ ಮಾತು? ಜ್ಯೋತಿ, ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನ ಕೌರವನು ಕೊಲ್ಲುವಂತ ಹೇಳಿದಾಗ ಆ ಅರ್ಜುನ, ಇವರು ನನ್ನ ತಂದೆ ತಾಯಿಗಳು, ಇವರು ಕೊಂದು ಕರ್ಮ ಚಂಡಾಳ, ನಾನಾಗಲಾರೆ ಅಂತ ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ. ಆದ್ರೆ ಶ್ರೀಕೃಷ್ಣ ತನ್ನ ನಿಜ ಸ್ವರೂಪವನ್ನು ಅರ್ಜುನನಿಗೆ ತೋರಿಸಿ ಅವನ ಕೈಯಿಂದಲೇ ಅವರನ್ನು ಕೊಲ್ಲಿಸಿದ. ಹಾಗೆ ಈ ನಾಡ ದುಷ್ಟರನ್ನು ಸಂಹರಿಸಲಕ್ಕ ಆ ನನ್ನ ನಾಡ ತಾಯಿ ಬಂದೇ ಬರ್ತಾಳೆನ್ನುವ ನಂಬಿಕೆ ನನ್ನೆಲ್ಲಿದೆ. ಬಾ ಜ್ಯೋತಿ, ಹೋಗೋಣ. ಖಳನಾಯಕರ ಕಾರ್ಯದಿಂದ ಕಾಡನ್ನು ಸೇರಿದ ಹುಲಿಯ ಇವತ್ತು ಈ ಷರತ್ತೆಂದರೆ ಏನು ಎಂಬುದು ಅರ್ಥವಾಯಿತೆ. ಇದೇ ಕಾಡಿಗೆ ಇದ್ದ ಕೆಲವೇ ನಿಮಿಷದಲ್ಲಿ ಆ ರೂಢಿಯಾಗಿದ್ದ ಆ ತನ್ನ ಹೆಂಡತಿಯನ್ನು ಹೊತ್ತುಕೊಂಡು ರಾಮಾಯಣದ ಸೀತೆಯಂತೆ ಸಲುವೆರ ಚಂದ್ರಾಮ ನಾನಾಗದಿದ್ದರೆ ನನ್ನ ಹೆಸರು ಶರತ್ನೇ ಅಲ್ಲ. ಸ್ವಾತಂತ್ರ್ಯ ನಾಡಿನಾಗ ಅಲ್ಲ, ತನ್ನ ದೇಹ ಸುಖಕ್ಕಾಗಿ ನಮ್ಮ ಹುಲಿಯಂಕ ರಾಜ್ಯಪ್ಪನ ಯಾವ ನಮ್ಮನೆ ಅವನವನು ಪ್ರೀತಿ ಒಳಗೆ ಸಿಲ್ಕಿಸಿ ಮೋಸ ಮಾಡ್ಬಿಟ್ರಿ ಅಪ್ಪ ಅಂತೀನಿ.
ಜೈ ಅಗರ ಗಂಗಮ್ಮ ಪೂರಿ ಹೇಳಿದ ಸ್ಟೋರಿ ಹಿಂಗ್ಯಾಕೆ ನೋಡ್ತೀವಿ ಅವಾಗ ನಾ ಬಂದೇನತ್ತೀಯ ಅಯ್ಯಯ್ಯವ್ವ ಲೇ ಎಲ್ಲಿ ಬಂದೈತಿ ಇದು ಹವ್ವಾರಿ ನಮ್ಗೆ ಹಾದ್ಯಾಗ ಹೋಗೋ ಹೆಣ್ಣು ಮಕ್ಕಳಿಗೆ ಏನಾರ ನೀ ತಡವಿದೆ ಅಂದ್ರೆ ಹಾಕ್ತಾರಲ್ಲ ನಿನಗೆ ಚೀಮರಿ ಅಪ್ಪ ನೀವ್ ಯಾವ್ರವ್ರಿ ಅಪ್ಪ ಸಾಯಿಬ್ರ ಕಣ್ಲೆ ಕಣ್ಣು ಏನ್ ಕೇಂದ್ರೆ ಕ್ಯಾಪ್ಟನ್ ಸಾಬತ್ ಮಾಡ್ಕೊಡ್ತೀವಿ ಏ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿಪ್ಪ ಯಾಕಂದ್ರ ನಾ ಇನ್ನು ಲಗ್ನ ಆಗಿ ಏನೇನೋ ಕಾಣ್ಬೇಕಾಗೈತಿ ಆ ಜಾಗ ನೀನ್ ತೋರಿಸ್ಬೇಕಂದ್ರೆ ಹೊರ ಪುಕ್ಷನಾಗ ಬಂದು ಏನು ಹೋಗಕ್ಕೆ ಕೇಳ ಹೌದಾ ನಿಮ್ ಹತ್ರ ವರ ಯಾವ್ದವು ಏನೇನ್ ಕೊಡ್ತೀರಿ ಯಾವ್ದೇ ಒಂದು ಹೆಂಗೆಂಗ್ ಅಂತ ಹೇಳ್ರಿ ನನಗೆ ಅದ್ರೊಳಗೆ ಯಾವ್ದು ಬೇಕು ವರ ಅದನ್ನ ಕೇಳ್ತೇನೆ ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಮಕ್ಕಳು ಭಾಗ ಕೊಡ್ತಾವ ಗಂಡು ಮಕ್ಕಳಿಗೆ ಮೀಸ್ ಬರೋಂತ ಹೊರ ಕೊಡ್ತಾವ ಮದುವೆ ಆಗಿಲ್ಲ ಮದುವೆ ಹೊರ ಕೊಡ್ತಾವ ನಿನ್ಗೆ ಯಾವ ಹೊರ ಬೇಕಲ್ಲ ಬಾ 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 ಇಷ್ಟೆಲ್ಲ ವರ ಕೊಡ್ತೀರ ಅಲ್ರಿಪ್ಪ ನೀವ್ ಇಷ್ಟೆಲ್ಲ ವರ ಕೊಡ್ಬೇಕಾದ್ರ ಏನ ಸ್ವಂತ ನೀವ ತಯಾರು ಮಾಡ್ಕೊಂಡ್ ಬಂದಿರೋ ಇಲ್ಲ ಯಾವೆಲ್ಲರೂ ಕೂತ ತಪಾಸ್ ಮಾಡಿ ವರ ಕೊಡ್ಕೊಂಡ್ ಬಂದಿರೋ ಅಂತ ಗೊತ್ತಾಗ ಹಿಮಾಲಯ ಪರ್ವತದಾಗ ತಪಸ್ ತಗೊಂಡ್ ಬಂದ್ರು ನಾವು ಹಿಮಾಲ ಪೈವತ್ತಗು ತಪಾಸ್ ಮಾಡಿ ಕುಂತ ಪಾರ್ಕೊಂಡ್ ಬಂದಿರೋ ಬಾ 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 ಹೋಗ್ಲಿ ಬಿಡ್ರಿಪ್ಪ ನೀವು ಹೊಟ್ಟಿಗೆ ಏನ್ ತಿಂತೀರಿ ಹೊಟ್ಟಿ ತಿಂದು ನೆಟ್ಟಿಗೆ ಹಾಸಿಗೆ ನೋಡುದು ಸ್ವಾಮಿ ಅಲ್ಲ ಮತ್ ಇನ್ನೇನ್ ತಿಂತೀರಿ ಮತ್ತೆ ರಾತ್ರಿಗೆ ಮೆದ್ದು ಎದ್ದು ಹೊರ ಕೊಡು ಸ್ವಾಮಿ ನೋಡೋಣ ಅಲ್ರಿಪ್ಪ ಹೊಟ್ಟೆಗೆ ಏನೋ ತಿನ್ಲಾರ್ದ ಇಷ್ಟೆಲ್ಲ ಕಸರತ್ ಮಾಡಕತ್ತಿರಲ್ಲ ನಿಮ್ ಹೊಟ್ಟೆ ಗತಿ ಏನು ಅಂತ ತಪಸ್ಸು ಬರೋದ್ರಿಂದ ಪಡ್ಕೊಂಡು ಬಂದೇವ ಹೌದ್ರ ಹಾಗಾದ್ರೆ ನಮಗೊಂದ್ ಸ್ವಲ್ಪ ಹೇಳ್ತೀರ ಯಾಕಂದ್ರೆ ಇತ್ತಿತ್ಲಾಗ ನಮಗೂ ಹೊಸ ಹುಡುಗ ಕಟ್ಟಾಗೈತೆ ಇನ್ನೇನಾರು ಉಪವಾಸ ಬಿದ್ದ ನಾವು ಅಷ್ಟ ಉಪವಾಸ ಸಹಿಸ್ಕೊಂತೀವಿ ನೋಡಮ್ಮ ನಿಮ್ಮಂತ ಹೆಣ್ಮಕ್ಳು ಕಣ್ಣು ಬಿಟ್ಟು ಸಾಕು ನಮ್ಮ ಕಣ್ಣು ತಂಪಾಗಿ 365 ಉಪವಾಸ ಕೆಲಸ ಮಾಡ್ತಾವ ಅದಕ್ಕೆ ನಿಮ್ಮಂತ ತಿದ್ದಿ ಬುದ್ಧಿ ಹೇಳಿ ಸಾಕಿದ್ದ ಬುದ್ಧಿ ಬರ್ಕೊಟ್ಬಿಟ್ಟು ನಿಮ್ ಗಳಿಗಿನ ಯಾಕೆ ಗಟ್ಟ ಸಾಬ ಏನ್ ನಿಂತಿನ ಮೈಯ ಅಲ್ಲ ಸಣ್ಣಂಗ ಒಳಗ ಬರಕತ್ತಿಲ್ಲ ಯಾಕೆ ಏನಾಗತ್ತೈತೆ ನಿನ್ನ ಮೈಯ ನನ್ನ ಮೈ ನಿನ್ನ ಕೈಲಿ ಎಣ್ಣೆ ಹಚ್ಚಿ ತಿಕ್ಕೋಬೇಕಂತ ನೋಡ ನನ್ನ ಮೈ ತಿಕ್ಕುವಷ್ಟು ತಾಕತ್ತೈತೆ ಅಲ್ಲ ನಿನಗಲ್ಲೇ ಗಡ್ಡ ಸಾಬ ಗಡ್ಡಕ್ಕೆ ಕಳೆಯಕ್ಕೆ ಕೊಟ್ಟೇನೋ ಉಚಾಪಿ ಮಾತಾಡ ಯಾಕ ನಿನ್ನ ಕೈ ಎಣ್ಣೆ ತಿಕ್ಕೋ ತಾಕತ್ತಿಲ್ಲ ಅಂತ ಹೇಳಿದ್ರ ಅಲ್ಲ ಅಂದ್ರೆ ಏನು ನನ್ನ ಮೈ ತಿಕ್ಕೋಷ್ಟು ತಾಕತ್ತೈತೆ ಅಂತ ನಿನ್ ಕಡೆ ಗಡ್ಡ ಕಿತ್ತ ಕೊಟ್ಟೇನೆ ಯಾಕಲ ನಿನ್ನ ಮುಸುವ ದಿನ ನಿಮ್ ಕೊಳಕು ನೀರು ಬಿಡು ಸಿಕ್ಕಾಸಿದ್ರು ನೋಡ ಅಯ್ಯ ನನ್ನ ಸಿಪಾಯಿಸಿದ್ದ ಏನೋ ಇದು ನಿನ್ನ ವೇಷ ಅಲ್ಲ ಯಾಕೆ ವೇಷ ಹಾಕೊಂಡು ಬಂದಿರೋದ ಗೊತ್ತಾಗ್ಲಿಲ್ಲಲ್ಲೋ ಏನ್ ಮಾಡ್ತಿದ್ದಾಗೆ ಸಿಂಗಾರಾಗಿ ಬದಲಾವಣೆ ನಡೆದಂಗೆ ಬರ್ತಿದ್ದೆ ನಮ್ಮ ಪಂಚಾಯತಿ ಮುಂದೆ ವಯಸ್ಸಾದ ಮುಗಿಸಿ ರಾಜಾಂತ ಗಿಟಾರ್ ಹಾಕೊಂಡು ಕುಂಕೋತ್ ಗಿತ್ತಳ ಅಕ್ಕಿ ಕುನಿ ಕೈ ಕುಂತಿದ್ದು ಅಕ್ಕಿ ಸೀಟ್ ಕಳ್ದಂಗೆತ್ತ ಅವಾಗ ಈ ಡ್ರೆಸ್ ಬಂದ ಕೊಯ್ ಬಿಟ್ಟು ಇಷ್ಟೆಲ್ಲ ಕಸರತ್ ಮಾಡ್ಕೊಂಡು ನನಗೋಸ್ಕರ ಬಂದಿಲ್ಲ ನನ್ನ ರಜೆ ಮತ್ತೆ ತಡ ಬರೋ ನನ್ನ ಜೊತೆಗ ಮನಸ್ಸು ಕೆಟ್ಟ ನಲನ ಮಾಡುವುದಿಲ್ಲ ಮನಸ್ಸು ಕೆಟ್ಟ ನಲನ ಮಾಡುವುದಿಲ್ಲ ಮೂರು ಮಂದಿ ಜಗಳಾಡಿದ ಮ್ಯಾಲ ಇನ್ನೊಂದು ತಿನ್ನ ಏನ ಮಾರು ನೋಡಿ ಅಳಗಾಡ ಸುಮ್ಮನ ಮುಗಿದು ಹೋದ ಗೆಳತ ಜೀವನ ಏನೋ ಮಾರು ನೋಡಿ ಅಳಗಾಡ ಸುಮ್ಮನ ಜೀವನ
ಬಂಗಡಿ ಬೆಳಗ್ಗೆ ಬಿದ್ದಾಗ ಬಲಾತ್ಕಾರ ಮಾಡಿದ ಆ ಪಾಪಿ ಹೇಳ್ಕೊಂಡು ಬರೀಲಿ. ಏನ್ಲೇ ಲವಡಕ್ಕೆ ಪಾವ್ ನೀನಲ್ಲ ಜಯರಾಜಿ ಕೈ ಚೀಲ. ಹೌದು ಸಾರ್ ವೈದ್ಯಂದ್ರ ಮಗನ ಬಾಯಾನ್ ಹಲ್ಲದ ಉದ್ರವ. ಇಲ್ಲ ಸರ್ ನನಗೇನು ಗೊತ್ತಿಲ್ಲ, ಅದು ಹೇಳಿರೋದು ಎಲ್ಲ ಸುಳ್ಳು ಸರ್. ಗೊತ್ತಿಲ್ಲ ಗೊತ್ತೇ ಸರ್, ಅದು ನಾನಲ್ಲ ಸರ್, ಅದು ನಾನಲ್ಲ. ಮುಚ್ಚ ಬೈನ, ನಿನ್ನೆ ರಾತ್ರಿ ಗಾಂಧಿ ಕ್ರಾಸ್ನಲ್ಲಿ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಪ್ರಯತ್ನಿಸಿದ ಸುಳ್ಳ. ಆ ಹೆಣ್ಣನ್ನು ಕಾಪಾಡಲಿಕ್ಕೆ ಬಂದ ಆ ಅನಿಲ್ ಕುಮಾರ್ನ ಕೊಲೆ ಮಾಡಿದ ಸುಳ್ಳ. ಕೂತ್ಕಲ ವೈದ್ಯ ಮಗನ. ಸರ್, ನಮ್ಮಂತ ನಿರುಪರಾಧಿಗಳಿಗೆ ನೀವು ಇಂಥ ನ್ಯಾಯವನ್ನು ಹೇಳುವುದು ತಪ್ಪು ಸರ್. ಹಾಗಾದ್ರೆ ತಾಳು ಮಗನ ಈ ಪೊಲೀಸಿನ ಕೈ ಏತಾನ. ಇಲ್ಲ ಸರ್, ಹೌದು ಸರ್, ನಾನೇ ಸರ್. ಹೆಂಗದ ಮಗನ ಹಾದಿಗೆ ನೀನು ಏನ್ ತಾಕತ್ತಿದ್ರು ನನ್ನ ಮಾಡಿ ತೋರ್ಸು ಮಗನ, ಹೆಂಗಸ್ರು ಮಾಡಿ ತೋರ್ತೆ. ಚೋಟ್ಯಾವ ತಗೊಂಡು ಒಳಗೆ ಹಾಕಿಬಿಡೋ. ಬನ್ನಿ ಸರ್. ಏನು ಮಾಡ್ತಿದ್ದೀರಿ ಇನ್ಸ್ಪೆಕ್ಟರ್? ಬನ್ನಿ ಸರ್, ಏನಿಲ್ಲ ಬನ್ನಿ ಕೂತ್ಕೊಳ್ಳಿ. ಕುಳಿತುಕೊಂಡು ನಿನ್ನ ಜೋಡಿ ಚಕ್ಕಂದ ಹೊಡೆಯಲಿಕ್ಕೆ ಬಂದಿಲ್ಲ, ನಾನು ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಬಿಟ್ಟರಲ್ಲವೇ ನೀವು ಕರ್ಕೊಂಡು ಹೋಗುದು ಸರ್. ಈ ಮಾತು ಯಾರೆದುರಿಗೆ ನಿಂತು ಮಾತನಾಡ್ತಿದೆ ಚೆನ್ನಾಗಿ ಕಣ್ಣು ತೆರೆದು ನೋಡು. ನಮಗೆ ಚೆನ್ನಾಗಿ ಗೊತ್ತಿದೆ ಸರ್, ತಾವೊಬ್ಬ MLA ಜೊತೆ ಮಾತನಾಡ್ತಿದ್ದೀನಿ ಅಂತ. ಎಲ್ಲ ನನಗೆ ಗೊತ್ತಿದ್ರು ಬಿಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೆಯಲ್ಲ, ಏಕೆ ನೀನೀಗ ಇವ್ರನ್ನೇ ಬಿಡಲೇಬೇಕು.
ಇಲ್ಲದಿದ್ದರೆ ನೀನು ಸಸ್ಪೆಂಡ್ ಮಾಡಿಸ್ಬಿಡ್ತೇನೆ. ಇದಕ್ಕೆ ನೀವು ಆರ್ಡರ್ ಆದ್ರೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವಲ್ಲ ಸರ್. ಇನ್ಸ್ಪೆಕ್ಟರ್, ಕದರ್ ಕಾಕಿ ಹಾಕಿದ ನೀನು ಈ ಕದರ್ನ ಕಾಕಿಗೆ ಎದುರಾಗಿ ನಿನ್ನ ಕಾಕಿ ಬಟ್ಟೆ ಕಳೆದು ಮರ್ಯಾದೆ ಬಿಡಲಾರೆ. ಮರ್ಯಾದೆಯಿಂದ ಇವ್ರನ್ನ ಬಿಟ್ಟು ಬಿಡು. ಲೇ ಜಯರಾಜ್, ನಿಮ್ಮಂತ ರಾಜಕೀಯ ಹೇಳಿದ್ರೆ ಈ ಕಾಕಿ ಬಟ್ಟೆ ತೋರ್ತಾರಲ್ಲ, ಈ ದೋಸ್ತ ಒತ್ತು ಒಳಗೆ ಹಾಕ್ತಾರಲ್ಲ, ಈ ನಾಡ ತಾಯಿಯ ರಕ್ಷಣೆ ಮಾಡೋಗೋಸ್ಕರ ಈ ಸ್ವಚ್ಛ ನಾಡ ತಾಯಿಯ ಅರಿವೆ ಹಾಕಿಕೊಂಡು ಬಂದಿರುವ ಪೊಲೀಸ್ ಆಫೀಸರ್ನಾಗೆ ಮುಚ್ಕೊಂಡು ಬಾಣದಾರಿಗೆ ಸೋಂಕುವಲ್ಲ ಹಾರಿಸ್ತಲ್ಲ ಇಲ್ಲ. ಹೊರಟು ಹೋಗಲಿಕ್ಕೆ ಬಂದಿಲ್ಲ, ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಏ ಜಯರಾಜ್, ಪ್ರಜೆಗಳ ಕಾಲ್ ಹಿಡಿದು ಹೋಟ್ ಹಾಕು. ನಿನಗ ಎಷ್ಟಿರ್ಬೇಕಂದ್ರ ದೇಶಗೋಸ್ಕರ ಸಲೆಟ್ ಹೊಡು ನನಗೆ ಎಷ್ಟಿರ್ಬೇಕು ದಿಮಾಕ್. ಇನ್ಸ್ಪೆಕ್ಟರ್, ಇದೇ ನೀನು ಸರಿಯಾದ ಶಿಕ್ಷೆ ಕೊಡಲಿಕ್ಕೆ ನೀನನ್ನು ಕೋರ್ಟಿನಲ್ಲಿ ಕುಳಿತು ತೀರ್ಪು ಕೊಡುವ ನ್ಯಾಯಾಧೀಶನಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಇವರನ್ನು ಬಿಟ್ಟು ಬಿಡು ಎಂದು. ಲೇ ಜಯರಾಜ್, ನಿಮ್ಮ ತರ ಹೆದರಿ ಈ ಕಾಕಿ ಬಿಟ್ಟಿಲ್ಲ ನಾನು ತೊತ್ತಾ ಇಲ್ಲಲ್ಲ. ನಾಡ ತಾಯಿ ದ್ರೋಹ ಬಿಗಿದ್ರು ಇಂಥ ಕತ್ರಿ ಮಕ್ಕಳೆಲ್ಲ ಹಿಡ್ತಿರ್ಕಿಲ್ಲ. ಗುಲಾಮಗಿರಿಯಾಗಿ ತಿತ್ತಲ ನಮ್ಮನ್ನು ಪ್ರಾರ್ಥನೆಯಾಗಿ ಮಾಡಿದ ಆ ಮಹಾತ್ಮನ ಕಣ್ಣ ಮುಂದವನ್ನು ಹೆಣ್ಣಿನ ಮೇಲೆ ಕಾಮದ ಕಣ್ಣ ಹಾಕಿ ಅದನ್ನು ಬಿಡಿಸಲಿಕ್ಕೆ ಬಂದ ಅನಿಲ್ ಕುಮಾರ್ ಕೊಲೆ ಮಾಡಿ ನಾವು ಮಾಡಿಲ್ಲ ಅಂತ ಹೇಳು. ಈ ಕತ್ರಿನ ಮಕ್ಕಳು ಹಂಗ ಬಿಡ್ಬೇಕಾ? ಈ ದೇಶದ ಸಂಪತ್ತಿನೆಲ್ಲ ಪರಕೇರಿಗೆ ಮಾತ್ರ ನಿಮ್ಮಂತ ದುಷ್ಟ ರಾಜಕೀಯರಿಗೆ ಹೆದರಿ ಬಿಡಬೇಕ. ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಿಚ್ಚಾಡಬೇಡ. ಪ್ರೀತಿಯಿಂದ ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಈ ಕೇಸಿನೆಲ್ಲ ಮುಚ್ಚಾಕಿ ಇವರು ನಿರಪರಾಧಿಗಳಂತ ಬಿಟ್ಟು ಬಿಡ. ಓ ಜಯರಾಜ, ಲಂಚ ಕೊಟ್ಟು ನೀ ಕೊಡಾಕ ರೊಕ್ಕ ಕೊಡಾಕ ನೀನೇನು ಜಾನ ಸೂರ ಕರ್ಣನಲ್ಲ. ನನಗೆ ಹೆಣ್ಣು ಕೊಟ್ಟು ಮಾವನು ಅಲ್ಲ. ಈ ಲಂಚ ಮಂಚ ಏನು ಕೊಂಚಾಗೋಣ ಇಂತ ಇದು ಹಿಂಗ ಬೆಳಕು ಬಂದಂಗ್ ಸೌಂಡ್ ಜಾಸ್ತಿ ಇರ್ತದ. ತಾಯಿ ದ್ರೋಹ ಮಾಡಿದ ಇಂಥ ಕಂತ್ರಿ ಮಕ್ಕಳಿಗೆಲ್ಲ ಅಂಜಿ ನಮಗೆ ತೋರಿಸ್ಬೇಕಾಕಿ ಕೆಲವೇ ದಿನದಲ್ಲಿ ಗಾಂಧೀಜಿ ಕಟ್ಟಿರುವ ರಾಮರಾಜ್ಯವನ್ನು ರಾವಣ ರಾಜ್ಯನಾಗಿ ಮಾಡಿದೀಯ. ಆ ರಾವಣ ರಾಜ್ಯವನ್ನು ನಾನು ರಾಜ್ಯವಾಗಿ ಕಟ್ಟಿನಿ. ಸುಳ್ಳಿನ ಸಾಮ್ರಾಜ್ಯವನ್ನು ಭಕ್ತಿನಗೊಳಿಸಿ ಅಲ್ಲಿ ಪೊಲೀಸನ ಸಾಮ್ರಾಜ್ಯ ಕಟ್ಟೇದಿಲ್ಲ. ಹೆಸರು ಹುಲಿಯಾನ ಅಲ್ಲ. ನಾನೊಬ್ಬ MLA ಎನ್ನುವುದು ಕೊಬ್ಬರಿ ಇರಲಿ. ಸೀಮೆಯ ಮೇಲಿನ ಬಡವರ ರಕ್ತ ಹೀರಿ ಬಡವರ ರಕ್ತ ತಿನ್ನುವಂತ ನೀನ್ಯಾವ MLA ಅಲ್ಲ ನನ್ನ ಮಗನೇ, ಎಮ್ಮಿ ಕಾಯಕ್ ಹೋಗ. ಆಯ್ತು ಸರ್. ಹುಲಿಯ ಇನ್ಸ್ಪೆಕ್ಟರ್, ಏನ್ ಮಾಡ್ತಾ ಇರೋದು ನೀವು? MLA ಅವರ ಪಾರ್ಟಿಯವರ ಅಂದ ಮೇಲೆ ಅವರನ್ನು ಹಿಡಿದು ಹಾಕೋದ? ಬಿಟ್ಟು ಬಿಡಿ ಅವರನ್ನ. ಎಲ್ಲ ನಾನು ಬಿಟ್ಟು ಬಿಡುವುದಲ್ಲ.
ಬಿಟ್ಟು ಬಿಡಿ. ಇಲ್ಲ ಸರ್, ಇದು ನನ್ನ ನ್ಯಾಯದ ಹೋರಾಟ. ಇದರಲ್ಲಿ ನೀವು ಭಾಗವಹಿಸಬೇಡಿ ಸರ್. ಇವ್ರನ್ನ ಕೋರ್ಟಿಗೆ ಒಪ್ಪಿಸಿ ಇವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಏನನ್ನ ಸರಿಯಾದ ಗುರಿ. ಇದ್ರೊಳಗೆ ದುಷ್ಟರು ಶಿಷ್ಟರನ್ನು ಮಾಡ್ತಿಲ್ಲ. ಅವ್ರನ್ನ ನಾನು ಆರ್ಡರ್ ಮಾಡಿದ್ದೇನೆ, ರಿಲೀಸ್ ಮಾಡಿಬಿಡಿ. ಏನ್ ಹೇಳ್ತಾ ಇದೀವಿ ಸರ್? ಒಂದಿನ ಇಂಥ ಕಳ್ಳನ ಕಡಿಮರನ್ನು ಅರೆಸ್ಟ್ ಮಾಡಿ ಕಸ್ಟಿಗೆ ತಗೋ ಅಂತ ಹೇಳಿದ ನೀವು ಈ ರೀತಿ ಮಾತನಾಡಿದರೆ ಎಲ್ಲಿದೆ ಸರ್ ನ್ಯಾಯ? ನನಗೆ ಬುದ್ಧಿ ಇವಾಗ ಹೇಳಿದರೆ ನಿನ್ನ ಮೇಲೆ ಕಾನೂನಿನ ಕ್ರಮ ಜರುಗಬೇಕಾಗುತ್ತದೆ. ಎಚ್ಚರ. ಕ್ರಮ ಇನ್ನೊಬ್ಬ ಜಿಲ್ಲಾ ವರಿಷ್ಠ ಪೊಲೀಸ್ ಆಫೀಸರ್ ಆಗಿ ಹಿಂಗ ನರಸಕ್ತ ನಾಯಂಗ ಮಾತನಾಡ್ತಿದ್ದಿಲ್ಲ. SP ಅಲ್ಲೋ ಕಂತ್ರಿ ನನ್ನ ಮಗಾನಿ. ನೀನು ಹಾಕಿರೋದು ಕಾಕಿ, ನಾನು ಹಾಕಿರೋದು ಕಾಕಿ. ಈ ಕಾಕಿಯನ್ನು ಕಸರತ್ತು ನಿನಗೆ ಗೊತ್ತಿದೆಯಾ? ಈ ನಾಡ ರಕ್ಷಣೆ ಮಾಡೋ ಮಗ ಅಲ್ಲ ನೀನು, ನಾಡಿಗೆ ದ್ರೋಹ ಬಗೋ ಬಾಂಡ ನನ್ನ ಮಗ ನೀನು. ಇಂಥ ಅವಮಾನದ ಮಾತು ನಿಮಗೆ ಬೇಗ ಕೊಟ್ಟು ಬಿಡಿ, ಟ್ರಾನ್ಸ್ಫರ್. ಹೌದು, ಇವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ತೆಗೆದುಕೋ ನಿನ್ನ ಟ್ರಾನ್ಸ್ಫರ್ ಕಾಪಿ. ಈಗಲೇ ಬಾಗೇವಾಡಿಗೆ ಹಾಕಿದ್ದೇನೆ, ಹೋಗಿ ಹೊಂದಿಕೊಳ್ಳ. ಗೊತ್ತೇ ನನ್ನ ಮಕ್ಕಳ, ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಪೋಸ್ಟ್ ಆಫೀಸ್ ಕಲ್ಲ, ಗಾಂಧಿ ಪಿಂಡಿ ಪೊಲೀಸ್ ಅಲ್ಲ. ಇದು ಟ್ರಾನ್ಸ್ಫರ್ ಅಲ್ಲ ಅನ್ಕೊಂಡ್ರು, ಇದು ನಿಮ್ಮ ಮೃತ್ಯುವಿನ ಆಡಾರ. ಪೊಲೀಸ್ ಆಫೀಸರ್ ಅಧಿಕಾರಿ ಆದ ನೀನೇ ಈ ರೀತಿ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂದಾಗ ನನಗೆ ಈ ಪೊಲೀಸ್ ಆಫೀಸಲ್ಲಿ ಕೆಲಸ ಮಾಡೋದು ಇಷ್ಟೇ ಅಲ್ಲ. ತೆಗೆದುಕೊಂಡು ಹೋಗ್ಬೇಡ ನನ್ನ ಪೊಲೀಸ್ ಆಫೀಸರ್ ಕೆಲಸ. ಇನ್ಸ್ಪೆಕ್ಟರ್, ಸೊಲ್ಲ ಹೋದ್ರಿ ಗಂಟ್ಲ ಹೋದ್ರ ಮಾಡ್ಕೋಬೇಡ. ಕೊಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಆರ್ಡರ್. ಓ ಎಸ್. ಲೇ ಜಯರಾಜ್ ಪೊಲೀಸ್ ಆಫೀಸರ್, ನಿಮ್ಮ ಎಲ್ಲರಿಗೂ ಹೇಳಿದ್ರೆ ನಾನು ಹೋಗ್ತಾ ಇದ್ದೀನಿ ಅನ್ಕೋಬೇಡ್ರಿ. ಮತ್ತೆ ಬರ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಮತ್ತೆ ಹೊರಗೆ ಬರ್ತೀನಿ. ಈ ನಿಮ್ಮ ರೌಡಿ ಚಮನ ಪಕ್ಕಗೊಳಿಸ್ತೀನಿ. ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಮೇಯ್ತಿರುವ ಈ ನಿಮ್ಮ ಪುಂಡಾರಿಕೆಗೆ ಏನಲ್ಲ ಕಾಲಿಟ್ಟ ತುಳು ನಿಮ್ಮನ್ನೆಲ್ಲ ಸರ್ವನಾಶ ಮಾಡಿಬಿಡ್ತೀನಿ. ನಿಮ್ಮ ಋಣ ಮುನ್ನವನ್ನು ಚಂದ ಆಡಿ ನಮ್ಮೂರ ಅಕ್ಷಿಮಗಳಿಗೆ ಕಟ್ಟಿ ಆ ಋಣಕ್ಕೆ ಪುನಿಷ್ಠಾವಂತ ಪೊಲೀಸ್ ಆಫೀಸರ್ ಬೂಟ್ ಮಾಲೆ ಹಾಕಿ ಮತ್ತೆ ಈ ನಾಡ ಸೇವೆಯನ್ನು ನಾ ಮಾಡದಿದ್ರೆ ನನ್ನ ಹೆಸರು ಪೊಲೀಸ್ ಇನ್ಸ್ಪೆಕ್ಟರ್ ಕಂಡು ಹೇಳಿಯಾನ ಅಲ್ಲ. ಬೇಕೇರ್ಫುಲ್, ಬಾರ್ತೀನಿ ನನ್ನ ಮಕ್ಕಳ. ಹೋಗು, ನಿಮ್ಮಂತವ್ರಿಗೆ ಹೆದರಿ ನಾನಂತೂ ರಾಜಕೀಯ ಮಾಡ್ತಿರ್ಲಿಲ್ಲ. SP ಅವರೇ, ಬೇಗ ಅವ್ರನ್ನ ಬಿಟ್ಟು ಬಳ್ಳಿ ಹೋಗೋಣ. ಪ್ರೀತಿ, ಓ ಪ್ರೀತಿ, ಬನ್ನಿ ಸರ್. ಇರ್ಲಿ ಇರ್ಲಿ,
ಹಾಗಾದ್ರೆ ನಿಮ್ಗಾಗಿ ಬಿಸಿ ಬಿಸಿಯಾದ ಕಾಫಿ ತರ್ತೀನಿ, ಬನ್ನಿ ಕುಳಿತುಕೊಳ್ಳಿ. ಬೇಡನಿಲ್ಲ ಪ್ರೀತಿ ಇದೇ ಪ್ರೇಮಾನಂದ ಹೊಟ್ಟಿನಲ್ಲಿ ಕಾಫಿ ಕುಡಿದುಕೊಂಡು ಬಂದೆ. ಅದೇನದು ನಿನ್ನೆ ಅರ್ಜೆಂಟ್ ಬಾ ಅಂತ ಫೋನ್ ಹಚ್ಚಿರಿ. ಅಲ್ಲ, ರಾಜನ ಮುಂದಲ್ಲಿ ನಾವು ಮಾತಾಡಿದ್ದು ಇಷ್ಟು ಬೇಗ ಮರ್ತು ಬಿಟ್ರಾ? ಓ ಅದೇನದು ಪ್ರೀತಿ? ಅಂದ್ರೆ ನನ್ನ ಗಂಡನ ಆಸ್ತಿ ನನ್ನ ಹೆಸರಿಗೆ ಬಂದಿದೆ. ನನ್ನ ಹೆಸರಿಗೆ ಬಂದ ಆಸ್ತಿ ನಿಮ್ಮ ಹೆಸರಿಗೆ ಬರ್ಬೇಕಲ್ಲವೇ? ಶಬಾಷ್ ಪ್ರೀತಿ ಶಬಾಷ್. ಇವತ್ತು ಇವರಿಗೆ ಗೊತ್ತಾಯಿತು ಈ ಶರತನ ಕಪಟ ನಾಟಕದ ಅಂತ್ಯವಾಗ. ಇವಳ ಸಲುವ ಆಸ್ತಿಯನ್ನೆಲ್ಲ ತಂದು ಕೊಡ್ತಿರುವಾಗ ನಾನೇನಕ್ಕೆ ಬೇಡ ಎನ್ನಲೇ ಪ್ರೀತಿ? ತೆಗೆದುಕೊಂಡು ಬಾ. ಹಾಗೆ ಆಗಲಿ. ನೀನೇನೆ ಎಲ್ಲ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ತೇನೆ, ತೆಗೆದುಕೊಳ್ಳಿ. ಶಬಾಷ್ ಪ್ರೀತಿ ಶಬಾಷ್. ಇವತ್ತು ಮಾತ್ರ ಮನಸ್ಸಿಗೆ ಪ್ರೀತಿ. ಪ್ರೀತಿ, ಈ ನಿನ್ನ ಸವಾಸಕ್ಕೆ ಇವತ್ತು ನನಗೆ ಸಂತೋಷ, ಬಹಳಷ್ಟು ಸಂತೋಷವಾಗ್ತಿದೆ. ಆನಂದವಾಯಿತು. ಈ ರೀತಿ ಸುಂದಾಗಿ ನಿಲ್ಬೇಡಿ. ಹಣ ಎಲ್ಲ ನನ್ನ ಹೆಸರಿನಲ್ಲಿದೆ. ಆದಷ್ಟು ಬೇಗ ತೆಗೆದುಕೊಂಡು ಬರ್ತೀನಿ. ದೂರ ಎಲ್ಲಾದ್ರೂ ಹೋಗೋಣ. ಸರಿ ಪ್ರೀತಿ, ನೀವು ಅಂದ್ರೆ ಈಗ ಹೋಗೋಣ. ಈ ಶರತನ ಮನ ತನಿವಂಗೆ ಒಂದು ಪ್ರೇಮ. ನನ್ನ ಕೈ ಹಿಡಿದು ನನ್ನ ಮನೆಗೆ ಬಹಳ ಜ್ಯೋತಿಯಾಗಿ ಬಂದು ನಿನ್ನ ಕಾಮಕ್ಕಾಗಿ ನಿನ್ನ ಮೈಯನ್ನು ಒಪ್ಪಿಸಿ ಹಿಂತಿರುಗಿ ಜಾರ್ನೆಲ್ಲ ಚಾಣಲಿನಿ ನಿನ್ನನ್ನು ಜೀವನ ಉಳಿಸಲಾರೆ. ನೋಡು,
ಕೈ ಮಾಡ್ಬೇಕಾಯ್ತು ನನ್ನ ಮೇಲಲ್ಲ, ಆ ಜೋಗಿ ಮೇಲೆ. ಹೌದು ಅಲ್ವೋ, ತಮ್ಮನ ಹೆಂಡತಿ ಆದವಳ ಮೇಲೆ ನಿನ್ನ ಪ್ರೀತಿ ಅಷ್ಟೊಂದು ಉಕ್ಕಿ ಬರ್ತಾ ಇತ್ತಂತೆ. ಅದಕ್ಕೆ ನಾನು ಇವರ ಸಂಘ ಬಯಸಿದೆವು. ಮಗಳಂತಿರುವ ನನ್ನ ಸೊಸೆ ಜ್ಯೋತಿಗೆ ಎಂಥ ಪಾದ್ರೆ ಕೊಟ್ಟೆ. ಅದು ನೀನು ಎಂಥವರ ಕಾಮಕ್ಕಾಗಿ ಇಂಥವ್ರ ಸಂಘ ಬಯಸಿದೆಯಲ್ಲ, ಅಂದು ನನ್ನ ಅಳಿಯ ಮಗ ಹಾಗೂ ನನ್ನ ತಮ್ಮಂದ್ರನ್ನೆಲ್ಲ ಮನೆ ಬಿಟ್ಟು ಏ ಶರತ್, ಉಂಡ ಮನೆಗೆ ದ್ರೋಹ ಬಗೆಯ ನಾಲ್ಕು ನಿನ್ನದಲ್ಲಿ ಆತ್ಮೀಯ ಸ್ನೇಹಿತರಿಂದ ಈ ಮನೆಗೆ ಕೊಟ್ಟರೆ ನನ್ನ ಎಡೆನು ಉಣ್ಣುವ ಪೂಜೆ ಅವನು ಇಂದು ನಿನ್ನನ್ನು ಜೀವನ ಉಳಿಸಿದರೆ ಮನೆ ಎಲ್ಲಿದೆ? ಯಾವ ಮನೆ? ನಿನ್ನ ಹಕ್ಕಿ ಇಲ್ಲಿ ಬಂದು ಕೂತಿದೆ. ಅಂದು ನೀನು ಜೈಲಿಗೆ ಹೋದಾಗ ಪ್ರೀತಿ ನಿನ್ನ ಸರ್ವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆದು ಅಂದು ನಿನ್ನ ಮನೆ ಇವತ್ತು ನನ್ನ ವಶ ಆಗಿದೆ. ಮೊದಲು ನೀ ನನ್ನ ಮನೆ ಬಿಟ್ಟು ದಾಟುವಲ್ಲಿಲ್ಲ. ಲೇ, ಎತ್ತರ ಹೇಳುವ ನುಚ್ಚ ಮುಗಿಯಿತು ನಿನ್ನ ಜೀವನದ ಕಥೆ. ತಡೆಯಿರಿ ಶ್ರೀಮಂತರೇ, ನನ್ನ ತಂದೆಯನ್ನು ಕೊಲ್ಲಬೇಡಿ. ಹಲೋ ಚಲ ಪಾಪಿಯ ತಂದೆಯನ್ನು ಉಳಿಸಿಗೋಸ್ಕರ ನೀನೇ ಸಾವಿಗೀಡಾಗಿಲ್ಲ. ನನ್ನ ಕಂದ ಸಾವಿಗೆ ನೀನೇ ಅದು. ಮಾತನಾಡಬೇಕು ಎಂಬ ಜೀವವೇ ಪಾಪದಿಂದ ನೇತಾಡುತ್ತಿರುವಾಗ ಇನ್ನೇನು ಮಾತನಾಡಲಿದ್ದಂತೆ ನಾನೇನು ಶಿವನ ಸಾನ್ನಿಧ್ಯ ಸೇರುವೆ. ರವಿಕುಮಾರ, ನಿನ್ನ ಮಗನನ್ನು ಕೊಂದದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ. ನಾನು ಕೂತಿದ್ದೇನೆ. ಈಗ ಸರ್ ಯಾರು ಹೇಳ್ತಿದ್ದೆ ನಿಮಗೆ? ನಿನ್ನ ಹೆಂಡತಿ ಆದ ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ಅವರೇ, ಈ ಶವನ ಪಂಚನಾಮೆ ಮಾಡಿ ಇವನನ್ನ ಅರೆಸ್ಟ್ ಮಾಡಿಕೊಂಡು ಬನ್ನಿ. ಎಸ್ ಸರ್. ನೋಡಿ ಸರ್, ಕಂಪ್ಲೇಂಟ್ ನಾನು ಬರ್ತೀನಿ. ಮೊದಲು ಕೇಸ್ ಅಂತ ಹಿಡ್ಕೊಳ್ಳಿ. ಪರಮೇಶ್ವರ, ಇದೆಂಥ ಸತ್ವ ಪರೀಕ್ಷೆ ತಂದೊಡ್ಡಿದೆಯಪ್ಪ. ನನ್ನ ಗಂಡನಿಗೆ ಬೇಡ ಬೇಡ ಅಂದ್ರೆ ರೋಷ ಆವೇಶದಿಂದ ಆ ಪಾಪಿಗಳನ್ನ ಎದುರು ಹಾಕಿಕೊಂಡಿದ್ದಾನೆ. ಇನ್ನು ಎಷ್ಟು ದಿನ ಅಂತ ಈ ಧಗೆ ಸೇಡು ಅಂತ ಅವ್ರ ನೋವನ್ನು ಅನುಭವಿಸಬೇಕಪ್ಪ. ಸಾಕು ತಂದೆ, ಸಾಕು.
ಇದೆಲ್ಲಕ್ಕೂ ಒಂದು ಅಂತ್ಯವನ್ನ ಹಾಡು ನೆನಪ ಅಂತ ಹಾಡು. ಜೀವವಿಲ್ಲದ ಈ ಗಾಯತ್ರಿಯನ್ನು ಕತ್ತರಿಸಿ ಹತ್ತು ಬೇಡಿಕೊಂಡರೆ ಎಂದು ಉದುರಿಸಬೇಕು ಜ್ಯೋತಿ ಆ ದೇವಿ ನಿನ್ನನ್ನು. ಲೇ ಕಾಮಕ, ನೀನಿಲ್ಲೇಕ ಬಂದೆ? ನಾನು ಇಲ್ಲ ಹೆಗಲ ಜ್ಯೋತಿ. ಈ ರೀತಿ ಹತ್ತು ಹತ್ತು ನಿನ್ನ ಬಣ್ಣದ ಬದುಕಿನೇಗೆ ಬರಲಾಗಿಸಿಕೊಳ್ಳುತ್ತೀಯ. ಮಗ ತುಂಬಿದ ಈ ನಿನ್ನ ಮೃದುವಾದ ಶರೀರವನ್ನು ವಧುವನೆಂದು ಈ ವರನಿಗೆ ಒಪ್ಪಿಸಿದರೆ ಎಂದು ಈಡೇರಿಸುವನು ನಿನ್ನ ಆಶೆ ಆಕಾಂಕ್ಷೆಗಳನ್ನು. ಥು, ಕಾಮಕ ಮುಚ್ಚ ಬಾಯ್ನ. ಹೆಣ್ಣಿನ ಮೈಸುಕೊಂಡಕ್ಕೆ ಇವಳೇನು ಬೀಗಲಿಂದ ಬಸ್ಬಿಯಲ್ಲ ಕಣೋ, ಗಂಡನ ಮಾಡಿಕೊಂಡ ಗರತಿ. ಏಕೆ? ನನ್ನ ಪತಿ ಪರಮೇಶ್ವರ ನನ್ನ ಕೊರಳಲ್ಲಿ ಕಟ್ಟಿರೋ ಮಾಂಗಲ್ಯವಿದೆ. ಅದು ಸಾರಿ ನೀವು ಅಣ್ಣ ತಮ್ಮಂದ್ರು ಕಾಣ್ತಿರೋದು ನೋಡಿ. ಮಾಂಗಲ್ಯ ಜ್ಯೋತಿ, ಅಂದ ನನ್ನ ತಮ್ಮನಿಂದ ಕೈ ತಪ್ಪಿ ಬಂದ ಈ ನಿನ್ನ ಮಾಂಗಲ್ಯ ನಿನ್ನ ಕೊರಳಲ್ಲಿ ಹೇಗೆ ಕಂಗಾಲವಾಗಿ ನೆನಪಿದೆ. ಅದರಂತೆ ಅದು ಹಳೆಯದು. ಈಗ ನಿನ್ನ ಬಾಳ ಬಳಿ ಹಬ್ಬಿ ಬಲವಾದ ಹಂದರವಾಗಬೇಕಾದರೆ ಈ ಜಯರಾಜನ ಕೈಯಿಂದ ಕರಿಮನಿಸರ ಕಟ್ಟಿಸಿಕೋ ಪರಮಾತ್ಮನ ಕುತ್ತಿಗೆ. ಮುಚ್ಚ ಬಾಯ್ನ. ಅಲ್ಲ, ಇಡೀ ಊರಿಗೆ ರಾಜಕಾರಣಿಗಳೆನಿಸಿಕೊಂಡ ನೀವು ಊರಲ್ಲಿರುವ ಜನರಿಗೆ ಒಳ್ಳೆಯದು ಕೆಟ್ಟದನ್ನು ಯೋಚನೆ ಮಾಡಿ ಅವರಿಗೆ ಮಾಡಬೇಕಾದ ಕೆಲಸ ಮಾಡಿ ನ್ಯಾಯವನ್ನ ದೊರಕಿಸಿಕೊಡ್ಬೇಕಾದ್ದು ನಿಮ್ಮಂಥ ರಾಜಕಾರಣಿಗಳ ಕರ್ತವ್ಯ. ಅದನ್ನೆಲ್ಲ ಬಿಟ್ಟು ಈ ರೀತಿ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕಿ ಅವರ ಬಾಳನೆ ಹಾಳು ಮಾಡಿ ಹೊರಟಿದ್ರಲ್ಲೋ. ಎಲ್ಲಿದೆಯೋ ಸತ್ಯ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀ ತೊಟ್ಟ ಖಾದಿ? ಜ್ಯೋತಿ, ಸತ್ಯ ಸತ್ಯ ಎಂದು ಈ ಸತ್ಯ ಹರಿಶ್ಚಂದ್ರನಂತೆ ಹೇಳುತ್ತಾನೆಂದರೆ ಸುಡುಗಾಡ ಕಾಯಬೇಕಾಗುತ್ತಿದೆ ಈಗಿನ ರಾಜಕಾರಣಿಗಳೇ. ಅದೇ ನೀತಿ ಎಂದು ಶೋಧಿಸಿ ಮರಳಿ ಪಡೆದುಕೊಂಡರೆ ಮಾನವಂತವರಿಗೆ ಎಲ್ಲಿದೆ ಮರ್ಯಾದೆ. ಆದರೆ ನೀನು ಗರ್ತಿ ಎಂಬುದನ್ನು ಮರೆತು ನನ್ನೊಂದಿಗೆ ಬರೆದುಕೊಂಡರೆ ಮಡದಿಯಂತೆ ಮಿಂಚಿ ಶೋಭಿಸುವ ಈ ಜಯರಾಜನ ಆಸ್ಥಾನದಲ್ಲಿ ಇಲ್ಲೆಂದು ಮರೆತು ತಿರುಗಿ ನಿಂತರೆ ಹಣ್ಣಾಗಿ ಕೊಳೆತು ಹಣ್ಣು ಸೇರುವೆ ಈ ನನ್ನ ಕೈಗಳಿಂದ. ನೀನನ್ನ ಕೊಂದು ಮಣ್ಣಲ್ಲಿ ಸೇರಿಸಿದ್ರು ಪರವಾಗಿಲ್ಲ ಕಣ. ಈ ಹೆಣ್ಣು ಎಂದಿಗೂ ನಿನ್ನ ಮಾಳಿಗೆ ಸಿಗಲಾರದು. ಕಾಲಿನ ಮುರಿಗಳು ಈ ಹೆಣ್ಣು. ಜ್ಯೋತಿ, ನಿನಗೇನು ಗೊತ್ತಿದೆ ಈ ಜಗದ ನೀತಿ? ತಂಗಿ ಅಂತ ಇರೋ ಒಂದು ಹೆಣ್ಣು ಕಾಮದ ಲಾಲಾರಸಿಗೆ ಅಣ್ಣನು ಸುತ್ತಾಗಿ ಬಿದ್ದಾಗ ಎಲ್ಲಿ ನಿಂತಿದ್ದು ನನ್ನ ಜಗದ ಕಣ್ಣು. ಅದೇ ಹೆಣ್ಣು ಮೈದುನೊಂದಿಗೆ ಮೈ ಮರೆತಾಗ ಎಲ್ಲಿ ನಿಂತಿತ್ತು ನಿನ್ನ ಜಗದ ಕಣ್ಣು. ಗಂಡನು ಪುಣ್ಣನನ್ನ ಗಂಡನೆಂದು ಜನರ ಎದುರಿಗೆ ನಟನೆ ಮಾಡಿ ಅದೇ ಹೆಣ್ಣು ಶ್ರೀಮಂತಿಗೆ ಆಸೆಗೆ ಮಿಂಡನ ಸುತ್ತಾಗಿ ಬಿದ್ದಾಗ ಎಲ್ಲಿ ನಿಂತಿತ್ತು ನನ್ನ ಜಗದ ಕಣ್ಣು. ಆದರೆ ನೀನು ಗರ್ತಿ ಎಂಬುದನ್ನು ಮರೆತು ನನ್ನೊಂದಿಗೆ ಬೆರೆತುಕೊಂಡರೆ ಏಯ್, ದೂರ ಸರಿದು ನಿಂತು ಮಾತನಾಡ ದುರಾತ್ಮ. ನೋಡು, ತಾಳಿ ಕಟ್ಟಿದ ಗಂಡ ಇನ್ನು ಬದುಕಿದ್ದಾನೆ ಕಣ. ಒಂದು ವೇಳೆ ಹೆಜ್ಜೆ ಮುಂದಿಟ್ಟು ಬಂದ್ರೆ ನಿನ್ನ ತುಂಡು ತುಂಡ ಕತ್ತರಿಸದೆ ಬಿಡಲಾರೆ. ನಿನ್ನ ಬಾಳ ನಡಚಂಡಿ ನಾನಾಗುವೆ. ಆಗ ಮುಂದಕ್ಕೆ ಸುಟ್ಟು ಹೋಗುವ ಜ್ಯೋತಿ, ಇನ್ನೊಂದು ಸಲ ನನ್ನ ಜೊತೆ ಹೀಗೆ ವಾದಿಸಿದರೆ ಬೇಡ.
ಪ್ರಾಣಕ್ಕೆ ಬತ್ತಿ ಹೊಸದು ಹಾಕಿ ಹೆಣ್ಣಿನ ನೀತಿ ತಪ್ಪಿಸಲು ಬಂದಿರುವ ನಿನ್ನಂತವ್ರನ್ನು ಪ್ರಾಣ ಹೀರಲು ಬಂದ ಜನ್ಮ ನಾನು. ಏ ಜನ್ಮ ಬರೀ ಜನ್ಮ ಅಲ್ಲ, ಸತ್ತರು ಮತ್ತೆ ಹುಟ್ಟುವ ಪುನರ್ಜನ್ಮ. ಏ ಪುನರ್ಜನ್ಮದ ಮನೆ ನಿನ್ನಂತ ಶಾಸ್ತ್ರ ತಜ್ಞ ಕಿಲಾಡಿ ರೌಡಿನ ಮಕ್ಕಳಲ್ಲ. ದಿನಾಳು ನನ್ನ ಅರಮನೆ ಒಳಗೆ ಕಸ ನುಗ್ಗಿಸುತ್ತಿರುವಾಗ ನನ್ನ ಎದುರಿಗೆ ನಿನ್ನ ವೇಷಗಾರ ನೀನ್ಯಾರಲ್ಲೇ? ಜಗದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಿಳಿದು ನ್ಯಾಯವನ್ನು ದೊರಕಿಸಿ ಕೊಡಬೇಕೆಂದು ಬಂದಿರುವ ನಿನ್ನ ಪಾಲಿನ ಹರಿ ಹರಿಯೇ ಹಿರಣ್ಯ ಕಶ್ಯಪುವಿನ ಆರ್ಭಟಕ ಹೆದರಿ ವೈಕುಂಠ ಸೇರಿ ನಾವು ಯಾವ ಹರಿ? ಈಗ ನೀನು ಯಾವ ಮಲ್ಲ ಕುರಿ? ಹೆಚ್ಚಿಗೆ ಬಾಯಿ ಬಿತ್ತಬೇಡ, ಸುಮ್ಮನೆ ಬಿಟ್ಟು ಹೊರಟು ಹೋಗಿಬಿಡು. ಇವಳನ್ನು ನಿನ್ನ ಕೈಯಲ್ಲಿ ಹೊರಟು ಹೋಗಲು ನಾನೇನು ಬಲಿ ತೊಟ್ಟಿಲ್ಲ. ಏ ಜನ್ಮ, ನಾನು ಯಾರನ್ನುವುದು ಇನ್ನು 6 ತಿಂಗಳಲ್ಲಿ ತೋರಿಸಿ ಈ ನಾಡಿನ ಕೈ ಹಿಡಿಯದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಬರ್ತೇನೆ. ಹೋಗಲೇ ಹೋಗು. ನೋಡೋಣ, ಸರಿಯಾದ ಸಮಯಕ್ಕೆ ಮಾನ ಕಾಪಾಡೋಣ. ನಿಮ್ಮಿಂದ ತುಂಬಾ ಸಹಾಯವಾಯಿತು. ತಂಗಿ, ಯಾಕಲ್ಲ? ಈಗ ಆಗಿರುವುದೆಲ್ಲ ಮರೆತು ಬಿಡು ತಂಗಿ. ಇನ್ನು ನಾನು ಬರುತ್ತೇನೆ, ಒಳಗೆ ನಡಿ. ನಿಂತುಕೊಳ್ಳೋಣ. ಯಾಕೆ ಯಾಕೆ ನಿಮ್ ಕಣ್ಣಲ್ಲಿ ನೀರು? ಏನಾಗಿದೆ ಅಂತ ಅಂದ ಹಾಗೆ ನಾವು ಯಾರು? ಪಾಪ, ಯಾರಿರಬಹುದು ಆತ. ಅವನಾಡುವ ನುಡಿ ಕೇಳಿದ್ರೆ ನನಗೆ ನನ್ನ ರಾಜನ ನೆನಪಾಯ್ತಲ್ಲ. ಒಂದ್ ವೇಳೆ ನನ್ನ ರಾಜು ಆಗಿದ್ರೆ ಸುಮ್ಮನೆ ಇರ್ತಾ ಇದ್ದ? ತಂಗಿ ಅಂತ ನನ್ನ ಹತ್ರ ಓಡಿ ಬರ್ತಾ ಇರ್ಲಿಲ್ವಾ? ಮತ್ಯಾರೇ ಆದ? ಪಾಪ, ಯಾರೇ ಆಗಿರ್ಲಿ, ಸಮಯಕ್ಕೆ ಸರಿಯಾಗಿ ನನ್ನ ಮಾನ ಕಾಪಾಡ್ದ ಅವನನ್ನ ಆ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಬೇಡಿಕೊಳ್ತೀನಿ.